ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 5ನೇ ಅಧ್ಯಾಯ ಧ್ಯಾನ ಯೋಗ, ಅದರಲ್ಲಿ 5, 6, 7 ಮತ್ತು 8ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಶ್ರೀಕೃಷ್ಣ ಧ್ಯಾನದ ಬಗ್ಗೆ ಹೇಳ್ತಾರೆ ಅಂತ ಹಿಂದೆನೇ ಹೇಳಿದ್ದೆ. ಯಾರು ಇಂದ್ರಿಯದಲ್ಲಿ ಆಸಕ್ತಿ ಇರೋದಿಲ್ಲೋ, ಇಂದ್ರಿಯ ನಿಗ್ರಹವನ್ನು ಮಾಡ್ತಾ ಇರ್ತಾರೋ ಅಂತಹವರು ಪರಮಾತ್ಮನಿಗೆ ಹತ್ತಿರವಾಗ್ತಾರೆ ಅಂತ ಶ್ರೀಕೃಷ್ಣ ಹೇಳ್ದ. ಅದನ್ನೇ ಮುಂದುವರಿಸ್ತಾ 5ನೇ ಶ್ಲೋಕದಲ್ಲಿ ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾಧಯೇತ್ ಆತ್ಮೈವ ಆತ್ಮನೋ ಬಂಧೋ ರಾತ್ಮೈವರಿಪುರಾತ್ಮನಃ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಉದ್ಧರೇದಾತ್ಮನಾತ್ಮಾನ, ನಮ್ಮ ಆತ್ಮವನ್ನು ನಾವೇ ಉದ್ಧಾರ ಮಾಡ್ಕೋಬೇಕು, ನಮ್ಮನ್ನು ನಾವೇ ಉದ್ಧರಿಸ್ಕೋಬೇಕು. ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ, ಯಾರೋ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ಆಗೋದಿಲ್ಲ. ಇಲ್ಲಿ ನಮ್ಮನ್ನು ನಾವೇ ಕಾಪಾಡ್ಕೋಬೇಕು, ನಮ್ಮನ್ನು ನಾವೇ ಉದ್ಧರಿಸ್ಕೋಬೇಕು. ನಮ್ಮನ್ನು ನಾವು ಕುಗ್ಗಿಸ್ಕೋಬಾರ್ದು ಯಾವಾಗಲೂ. ಯಾಕಂದರೆ ನಮಗೆ ನಾವೇ ಬಂದು ಮತ್ತು ನಮಗೆ ನಾವೇ ಶತ್ರು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇಲ್ಲೆಲ್ಲನೂ ನಮ್ಮಲ್ಲೇ ಇದೆ. ಮಿತ್ರನೂ ನಿನ್ನಲ್ಲೇ ಇದ್ದಾನೆ, ಶತ್ರುವು ನಿನ್ನಲ್ಲೇ ಇದ್ದಾನೆ. ಹೇಗೆ ನೀನು ಆತ್ಮವನ್ನು ಪರಿಗಣಿಸ್ತೀಯಾ ಅನ್ನೋದ್ರ ಮೇಲೆ ಅದು ನಿನಗೆ ಶತ್ರು ಆಗತ್ತೋ ಅಥವಾ ಮಿತ್ರನಾಗತ್ತೋ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಇದೊಂದು ದೊಡ್ಡ ಸಂದೇಶವನ್ನು ಶ್ರೀಕೃಷ್ಣ ಹೇಳ್ತಾನೆ. ಎಲ್ಲವೂ ನಿನ್ನಲ್ಲೇ ಇದೆ, ಎಲ್ಲನೂ ನಿನ್ನಲ್ಲಿದೆ. ನೀನೆಲ್ಲನೂ ನಿನ್ನಲ್ಲೇ ಹೊಂದಿದೆಯಾ. ಬಂಧುಗಳನ್ನು ಹೊಂದಿದೆಯಾ, ಶತ್ರುಗಳನ್ನು ಹೊಂದಿದೆಯಾ. ಉದ್ಧಾರ ಮಾಡ್ಕೊಳ್ಳೋನು ನೀನೇ, ನಿನ್ನನ್ನು ಕುಗ್ಗಿಸ್ಕೊಳ್ಳೋನು, ನಿನ್ನನ್ನು ಹಾಳು ಮಾಡ್ಕೊಳ್ಳೋನು ನೀನೇ. ಹೇಗೆ ಇದನ್ನು ಮಾಡ್ತೀಯಾ ಅನ್ನೋದು ಅದು ನಿನ್ನ ಮೇಲೆ ಬಿಟ್ಟಿದೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನೀನು ಸರಿಯಾದ ಹಾದಿಯನ್ನು ಉಪಯೋಗಿಸ್ಬೇಕು. ಇಲ್ಲಿ ಯಾರೋ ಬಂದು ಶ್ರೀಕೃಷ್ಣ ಬಂದು ಸಹಾಯ ಮಾಡಿಬಿಡ್ತಾನೆ ಅಥವಾ ಇನ್ನೊಬ್ಬರು ದೇವರು ಬಂದು ನಿನ್ನನ್ನು ರಕ್ಷಿಸ್ಬಿಡ್ತಾನೆ ಅನ್ನೋದು ಪ್ರಶ್ನೆನೇ ಬರಲ್ಲ. ನಿನ್ನನ್ನು ನೀನೇ ಉದ್ಧರಿಸ್ಕೋಬೇಕು, ನಿನ್ನನ್ನು ನೀನೇ ಕಾಪಾಡ್ಕೋಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 6ನೇ ಶ್ಲೋಕದಲ್ಲಿ ಬಂಧುರಾತ್ಮಾತ್ಮನಸ್ತಸ್ಯ ಯೇನಸ್ತೈವತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯಾರು ತನ್ನ ಮನಸ್ಸನ್ನು ನಿಗ್ರಹಿಸ್ಕೊಂಡಿರ್ತಾರೋ ಅವರಿಗೆ ಅವರೇ ಬಂಧು ಆಗ್ತಾರೆ. ಯಾರು ತಮ್ಮ ಮನಸ್ಸನ್ನು ನಿಗ್ರಹಿಸ್ಕೊಂಡಿರೋದಿಲ್ವೋ, ಯಾರು ತನ್ನ ಮನಸ್ಸನ್ನು ಅದರ ಹುಚ್ಚಾಟಕ್ಕೆ ಬಿಟ್ಬಿಟ್ಟಿರ್ತಾರೋ ಅದು ಅವರಿಗೆ ಶತ್ರು ಆಗುತ್ತೆ. ಇಲ್ಲಿ ಯಾರು ಬೇರೆ ಹೊರಗಿನ ಶತ್ರುಗಳಿಲ್ಲ, ಅವರ ಮನಸ್ಸೇ ಅವರಿಗೆ ಶತ್ರು ಆಗುತ್ತೆ, ಅವರ ಮನಸ್ಸೇ ಅವರಿಗೆ ಮಿತ್ರ ಆಗುತ್ತೆ. ಹಾಗಾದರೆ ನಾವೆಲ್ಲೂ ಹೊರಗಡೆ ವೈರಿಗಳಿದ್ದಾರೆ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮ ವೈರಿಗಳು ನಮ್ಮಲ್ಲೇ ಇರ್ತಾರೆ ಅಂತ ಶ್ರೀ ಕೃಷ್ಣ ಇಲ್ಲಿ ಹೇಳ್ತಾರೆ. ಹಾಗಾಗಿ ಯಾವಾಗಲೂ ನಿಮ್ಮ ಮನಸ್ಸನ್ನು ನೀವು ಒಂದು ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 7ನೇ ಶ್ಲೋಕದಲ್ಲಿ ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಅಂದ್ರೇನು ಅಂದರೆ ಜಿತಾತ್ಮನಃ ಪ್ರಶಾಂತಸ್ಯ, ಜಿತಾತ್ಮ ಆತ್ಮ ಯಾವಾಗಲೂ ಯಾರು ನಿನ್ನ ಮನಸ್ಸನ್ನು ನಿಗ್ರಹಿಸಿರ್ತಾನೋ, ನಿನ್ನ ಮನಸ್ಸನ್ನು ಗೆದ್ದಿರ್ತೀಯೋ ಅವನು ಪ್ರಶಾಂತವಾಗಿರ್ತಾನೆ. ಮನಸ್ಸನ್ನು ಗೆದ್ದಿರೋದು ಅಂದರೆ ಅದನ್ನು ನಿಗ್ರಹಿಸಿ ಇಟ್ಟಿರೋದು. ಮನಸ್ಸಿನ ಒಂದು ಹತೋಟಿಗೆ ಇಲ್ಲದೆ ಮನಸ್ಸನ್ನು ನಮ್ಮ ಹತೋಟಿಗೆ ಇಟ್ಕೊಂಡಿದ್ರೆ ಅವನು ಮನಸ್ಸನ್ನು ಗೆದ್ದಿರೋನಾಗ್ತಾನೆ. ಯಾರು ಮನಸ್ಸನ್ನು ಗೆದ್ದಿರ್ತಾನೋ ಅವನು ಪರಮಾತ್ಮನಿಗೆ ಹತ್ತಿರನಾಗಿರ್ತಾನೆ. ಆ ಪರಮಾತ್ಮನಿಗೆ ಹತ್ತಿರನಾಗಿರ್ತಾನೆ. ಅದರಿಂದ ಅವನಿಗೆ ಏನಾಗುತ್ತೆ ಅಂದರೆ ಶೀತೋಷ್ಣ ಸುಖ ದುಃಖೇಶು, ಶೀತ ಮತ್ತು ಉಷ್ಣಗಳಲ್ಲಿ ಮತ್ತು ಸುಖ ಮತ್ತು ದುಃಖಗಳಲ್ಲಿ ಎಲ್ಲದರಲ್ಲೂ ಒಂದೇ ರೀತಿಯಲ್ಲಿ ಅವನು ಸಮನಾಗಿರ್ತಾನೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಒಂದೇ ರೀತಿಯಲ್ಲಿ ಮಾನಾಪಮಾನಯೋ, ಮಾನ ಮತ್ತು ಅಪಮಾನ, ಸನ್ಮಾನ ಮತ್ತು ಅಪಮಾನಗಳಲ್ಲಿ ಒಂದೇ ರೀತಿಯಲ್ಲಿ ನೋಡ್ತಾ ಇರ್ತಾನೆ. ಅಂದರೆ ಶೀತೋಷ್ಣ ಸುಖ ದುಃಖೇಶು ಅಂದರೆ ಶೀತ ಅಂದರೆ ಚಳಿ ಆದಾಗ ಅವನಿಗೆ ಚಳಿ ಆಗಲ್ಲ ಅಂತಲ್ಲ, ಆಗತ್ತೆ.
ಆದರೆ ಅದನ್ನೇ ದೂರ್ಕೊಂಡು ಅಯ್ಯೋ ಚಳಿ ನನಗೇನು ಮಾಡೋಕ್ಕಾಗ್ತಾ ಇಲ್ಲ ಅಂತಾನೋ, ಉಷ್ಣ ಆಗತ್ತೆ ಅದನ್ನು ಬಂದಾಗ ಅದು ಹವಾಮಾನದ ವೈಪರೀತ್ಯಗಳು, ಅದು ಬಂದಾಗ ಅಯ್ಯೋ ಉಷ್ಣ ಆಗೋಯ್ತು ತುಂಬ ಸೆಕೆ ಅಂತ ನನಗೇನು ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಳ್ಳೋದಾಗಲಿ, ಅದನ್ನು ದೂರ್ತಾ ಕೂತ್ಕೊಳ್ಳೋದಾಗಲಿ ಮಾಡಲ್ಲ. ಎಲ್ಲವನ್ನ ಒಂದೇ ರೀತಿಯಲ್ಲಿ, ಯಾವುದೇ ಒಂದು ಪರಿಸ್ಥಿತಿ ಇದ್ದರೂ ಒಂದೇ ರೀತಿಯಲ್ಲಿ ಅವನು ನಿಭಾಯಿಸ್ತಾ ಇರ್ತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ 7ನೇ ಶ್ಲೋಕದಲ್ಲಿ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಾಲೋಶ್ವಶ್ಮ ಕಾಂಚನ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಈ ಜ್ಞಾನ ಮತ್ತು ವಿಜ್ಞಾನಗಳಲ್ಲಿ ಯಾರು ತೃಪ್ತಿಯುಳ್ಳ ಮನಸ್ಸುಳ್ಳವರಾಗಿರ್ತಾರೋ, ತೃಪ್ತಿಯಾಗಿರ್ತಾರೋ ಅವರಿಗೆ ಜಿತೇಂದ್ರಿಯರಾಗಿರ್ತಾರೆ. ಅವರು ತನ್ನ ಇಂದ್ರಿಯಗಳನ್ನು ಜಯಿಸಿರ್ತಾರೆ. ಮತ್ತು ಚಿನ್ನ ಮತ್ತು ಕಲ್ಲು, ಚಿನ್ನ ಮತ್ತು ಮಣ್ಣು ಅಥವಾ ಹೊನ್ನು ಅಥವಾ ಮಣ್ಣು ಎರಡನ್ನೂ ಅವರು ಸಮವಾಗಿ ನಾಡ್ತಾರೆ, ಎರಡನ್ನೂ ಒಂದೇ ರೀತಿಯಲ್ಲಿ ಕಾಣ್ತಾರೆ. ಆತ್ಮ ಮತ್ತು ಪರಮಾತ್ಮ ಒಂದೇ ಆಗೋಗಿರುತ್ತೆ ಅವರಲ್ಲಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ನಮ್ಮದೇನು ಅಂದರೆ ನಮ್ಮ ಮನಸ್ಸು ನಿಗ್ರಹ ನಮ್ಮ ಹತ್ರನೇ ಇದೆ. ಅದನ್ನು ಧ್ಯಾನದ ಮೂಲಕ ಸಾಧಿಸ್ಕೋಬಹುದು. ಅದನ್ನು ಧ್ಯಾನ ಮಾಡೋದ್ರಿಂದ ನೀನು ಅದನ್ನು ಸಾಧಿಸ್ಕೊಂಡ್ರೆ ನಿನಗೆ ಅತ್ಯಂತ ಸುಖವಾಗಿರುತ್ತೆ. ಮತ್ತು ಅತ್ಯಂತ ಒಳ್ಳೆಯ ಬಂಧುಗಳು, ಅತ್ಯಂತ ಒಳ್ಳೆಗೂ ಸ್ನೇಹಿತನಾಗಿ ನಿನ್ನ ಮನಸ್ಸು ನಿನ್ನ ಜೊತೆ ಇರುತ್ತೆ ಅಂತ ಶ್ರೀಕೃಷ್ಣ ಈ ಶ್ಲೋಕಗಳಲ್ಲಿ ಹೇಳ್ತಾನೆ. ಇಷ್ಟು ಹೇಳ್ತಾ ಇವತ್ತಿನ ಶ್ಲೋಕವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಶ್ಲೋಕಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.